ಹೀರೋಗೆ ಲೈನ್ ಹೊಡೆದು ಬಿಡ್ತೀರಾ, ಸವಾಲು ಹಾಕ್ತೀರಾ, ಹಿಂಗೆ ಗಂಡಸ್ತನ ತೋರಿಸು ಅಂತ ಹೇಳಿ. ಸೊ ಅದೊಂಥರ ಥ್ರಿಲ್ಲಿಂಗ್ ಅಂತ ಅನಿಸುತ್ತೆ ನಮಗೆ. ಸೊ ಅದನ್ನು ಹೇಳೋದಾದರೆ ಅದನ್ನು ನೀವು ತೆರೆ ಮೇಲೆ ನೋಡೋಕೆ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ. ಸೊ ಬೀಂಗ್ ಅನ್ ಆರ್ಟಿಸ್ಟ್, ನಾನು ಏನಿದ್ದೀನೋ ಅದನ್ನು ಬಿಟ್ಟು ನಾನು ಬೇರೆ ಥರನೂ ಇರ್ಬೋದು. ಸೊ ಆ ಥರದ್ದು ಒಂದು ಪಾತ್ರನ ನಾನು ನಿಭಾಯಿಸಿದ್ದೀನಿ. ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ಹುಡುಗಿರ ಮನಸ್ಥಿತಿ ಎಲ್ಲರೂ ಹೇಳ್ತಾರೆ ಇವಾಗ, ವಿ ಬೀಯಿಂಗ್ ವುಮನ್, ಇಟ್ಸ್ ನಾಟ್ ಜಸ್ಟ್ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅಥವಾ ಹೆಣ್ಮಕ್ಳು ಇನ್ನೋಸೆಂಟ್ ಅವ್ರಿಗೆ ಇದು ಮಾಡಿ ಅಂತ ಅಲ್ಲ. ಯಾವ್ಯಾವ ಥರ ಜನ ಇರ್ತಾರೆ, ಕರೆಕ್ಟ್. ಇವಾಗ ನಿಜವಾಗ್ಲೂ ನಮ್ಗೆ ಯಾರಿಗೆ ಸಹಾಯ ಮಾಡಬೇಕೋ ಅವ್ರಿಗೆ ಮಾಡಬೇಕು. ಸೊ ಎಲ್ಲರೂ ಇನ್ನೋಸೆಂಟ್ ಅಲ್ಲ, ಅಥವಾ ಎಲ್ಲರೂ ಏನಂತಾರೆ ಹಾರಿಬಲ್ ಆಗಿರಲ್ಲ. ಸೊ ಮನುಷ್ಯತ್ವನ ನೋಡಿ ಅಂತ ಆ ಪಾತ್ರ ಹೇಳ್ಕೊಡುತ್ತೆ. ಇಡೀ ಸೋಮು ಸೌಂಡ್ ಇಂಜಿನಿಯರ್ ಬಂದ ತಕ್ಷಣ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಎಮೋಷನ್ ಅಂತ. ಸೊ ಕಂಪ್ಲೀಟ್ ನಾವು ಸಿನಿಮಾನ ನೋಡಿ ಹೊರಗೆ ಬರುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಹ್ಯಾಂಗ್ ಓವರಲ್ಲಿ ಬರ್ಬೋದು ಅಂತ ನಿಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ, ಯಾಕಂದರೆ ನೀವು ಈ ಸಿನಿಮಾದಲ್ಲಿ ಪಾತ್ರರಾಗಿದ್ದೀರಿ, ಅದಕ್ಕೋಸ್ಕರ. ಈಗಿನ ಜನ್ರೇಷನಲ್ಲಿ ಎಲ್ಲರೂ ಬ್ಯುಸಿ ಇದ್ದಾರೆ. ಎಲ್ಲರೂ ಅವ್ರವ್ರ ಲೈಫಲ್ಲಿ ಇವಾಗ ಮದುವೆ ಆಗಿಬಿಟ್ಟಿದ್ರೆ ನಾನು ನನ್ನ ಸಂಸಾರ ಅಂತ ಆಗಿಬಿಟ್ಟಿದ್ದಾರೆ. ಬಟ್ ಅವ್ರನ್ನ ಹೆತ್ತಾಡ್ಸಿದವರು ಹೇಗಿರ್ತಾರೆ, ಅವ್ರಿಗೆ ಹೇಗೆ ಫೀಲ್ ಆಗ್ತಾ ಇರುತ್ತೆ, ಅಥವಾ ಇದ್ದಾಗ ಮನುಷ್ಯಂಗೆ ಎಷ್ಟು ಬೆಲೆ ಕೊಡಬೇಕು, ಬಿಕಾಸ್ ನಾವು ಅದು ಅವ್ರು ಹೋದ್ಮೇಲೆ ನಾವು ಆ ಬೆಲೆ ನಮಗೆ ಗೊತ್ತಾಗುತ್ತೆ. ಸೊ ಕಳ್ಕೊಳ್ಳೋದಕ್ಕೂ ಮುಂಚೆನೇ ನಾವು ಅವ್ರ ಜೊತೆಗೆ ಹೇಗಿರಬೇಕು ಅನ್ನೋದು ಈ ಸಿನಿಮಾ ಹೇಳ್ಕೊಡುತ್ತೆ. ಈಗ ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಸಿನಿಮಾನ ನೋಡಿರ್ತಾರೆ. ಎಲ್ಲರೂ ನಿಮಗೆ ಏನು ಹೇಳಿದ್ರು ಅಂತ ಹೇಳಿ, ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ನೋಡಿ ಏನು ಹೇಳಿದ್ರು ಅಂತ ಹೇಳಿ? ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಆಲ್ ಆರ್ಟಿಸ್ಟ್ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲರಿಗೂ ಈ ಟೆಕ್ನಿಷಿಯನ್ಸ್ ಏನಿದ್ದಾರೋ, ನಮ್ಮದು ಎಲ್ಲ ಕಡೆ ಹೆಸರಾಗಿರೋದೇ ಹಾಗೆ ದಟ್ ಟೆಕ್ನಿಷಿಯನ್ಸ್ ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ. ಸೊ ಆ ಒಂದು ಹೋಪ್ ಇಟ್ಕೊಂಡು ಬಂದು ನೋಡಿದ್ಮೇಲೆ 1% ಕೂಡ ಎಲ್ಲೂ ಇದಾಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ನನ್ನ ಪೇರೆಂಟ್ಸ್ ಎಲ್ಲ ದೇ ಆರ್ ರಿಯಲಿ ಹ್ಯಾಪಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈಗಿನ ಇದರಲ್ಲಿ ಫ್ಯಾಮಿಲಿ, ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಮಕ್ಕಳು ಎಲ್ಲರನ್ನೂ ಕರ್ಕೊಬಂದು ಕೂರಿಸಿ ನೋಡೋ ಅಂಥ ಸಿನಿಮಾಗಳು ಸ್ವಲ್ಪ ಕಮ್ಮಿನೇ ಹಂಗೆ ನೋಡೋಕ್ಕೆ ಹೋದರೆ. ಸೊ ನಮ್ದು ಆ ಥರದ್ದು ಒಂದು ಸಿನಿಮಾ. ಸೊ ಖುಷಿ ಇದೆ ತುಂಬಾ. ಹೀರೋಗೆ ಲೈನ್ ಹೊಡೆದು ಬಿಡ್ತೀರಾ, ಸವಾಲು ಹಾಕ್ತೀರಾ, ಹಿಂಗೆ ಗಂಡಸ್ತನ ತೋರಿಸು ಅಂತ ಹೇಳಿ. ಸೊ ಅದೊಂಥರ ಥ್ರಿಲ್ಲಿಂಗ್ ಅಂತ ಅನಿಸುತ್ತೆ ನಮಗೆ. ಸೊ ಅದನ್ನು ಹೇಳೋದಾದರೆ ಅದನ್ನು ನೀವು ತೆರೆ ಮೇಲೆ ನೋಡೋಕೆ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ. ಸೊ ಬೀಂಗ್ ಅನ್ ಆರ್ಟಿಸ್ಟ್, ನಾನು ಏನಿದ್ದೀನೋ ಅದನ್ನು ಬಿಟ್ಟು ನಾನು ಬೇರೆ ಥರನೂ ಇರ್ಬೋದು. ಸೊ ಆ ಥರದ್ದು ಒಂದು ಪಾತ್ರನ ನಾನು ನಿಭಾಯಿಸಿದ್ದೀನಿ. ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ಹುಡುಗಿರ ಮನಸ್ಥಿತಿ ಎಲ್ಲರೂ ಹೇಳ್ತಾರೆ ಇವಾಗ, ವಿ ಬೀಯಿಂಗ್ ವುಮನ್, ಇಟ್ಸ್ ನಾಟ್ ಜಸ್ಟ್ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅಥವಾ ಹೆಣ್ಮಕ್ಳು ಇನ್ನೋಸೆಂಟ್ ಅವ್ರಿಗೆ ಇದು ಮಾಡಿ ಅಂತ ಅಲ್ಲ. ಯಾವ್ಯಾವ ಥರ ಜನ ಇರ್ತಾರೆ, ಕರೆಕ್ಟ್. ಇವಾಗ ನಿಜವಾಗ್ಲೂ ನಮ್ಗೆ ಯಾರಿಗೆ ಸಹಾಯ ಮಾಡಬೇಕೋ ಅವ್ರಿಗೆ ಮಾಡಬೇಕು. ಸೊ ಎಲ್ಲರೂ ಇನ್ನೋಸೆಂಟ್ ಅಲ್ಲ, ಅಥವಾ ಎಲ್ಲರೂ ಏನಂತಾರೆ ಹಾರಿಬಲ್ ಆಗಿರಲ್ಲ. ಸೊ ಮನುಷ್ಯತ್ವನ ನೋಡಿ ಅಂತ ಆ ಪಾತ್ರ ಹೇಳ್ಕೊಡುತ್ತೆ. ಇಡೀ ಸೋಮು ಸೌಂಡ್ ಇಂಜಿನಿಯರ್ ಬಂದ ತಕ್ಷಣ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಎಮೋಷನ್ ಅಂತ. ಸೊ ಕಂಪ್ಲೀಟ್ ನಾವು ಸಿನಿಮಾನ ನೋಡಿ ಹೊರಗೆ ಬರುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಹ್ಯಾಂಗ್ ಓವರಲ್ಲಿ ಬರ್ಬೋದು ಅಂತ ನಿಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ, ಯಾಕಂದರೆ ನೀವು ಈ ಸಿನಿಮಾದಲ್ಲಿ ಪಾತ್ರರಾಗಿದ್ದೀರಿ, ಅದಕ್ಕೋಸ್ಕರ. ಈಗಿನ ಜನ್ರೇಷನಲ್ಲಿ ಎಲ್ಲರೂ ಬ್ಯುಸಿ ಇದ್ದಾರೆ. ಎಲ್ಲರೂ ಅವ್ರವ್ರ ಲೈಫಲ್ಲಿ ಇವಾಗ ಮದುವೆ ಆಗಿಬಿಟ್ಟಿದ್ರೆ ನಾನು ನನ್ನ ಸಂಸಾರ ಅಂತ ಆಗಿಬಿಟ್ಟಿದ್ದಾರೆ. ಬಟ್ ಅವ್ರನ್ನ ಹೆತ್ತಾಡ್ಸಿದವರು ಹೇಗಿರ್ತಾರೆ, ಅವ್ರಿಗೆ ಹೇಗೆ ಫೀಲ್ ಆಗ್ತಾ ಇರುತ್ತೆ, ಅಥವಾ ಇದ್ದಾಗ ಮನುಷ್ಯಂಗೆ ಎಷ್ಟು ಬೆಲೆ ಕೊಡಬೇಕು, ಬಿಕಾಸ್ ನಾವು ಅದು ಅವ್ರು ಹೋದ್ಮೇಲೆ ನಾವು ಆ ಬೆಲೆ ನಮಗೆ ಗೊತ್ತಾಗುತ್ತೆ. ಸೊ ಕಳ್ಕೊಳ್ಳೋದಕ್ಕೂ ಮುಂಚೆನೇ ನಾವು ಅವ್ರ ಜೊತೆಗೆ ಹೇಗಿರಬೇಕು ಅನ್ನೋದು ಈ ಸಿನಿಮಾ ಹೇಳ್ಕೊಡುತ್ತೆ. ಈಗ ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಸಿನಿಮಾನ ನೋಡಿರ್ತಾರೆ. ಎಲ್ಲರೂ ನಿಮಗೆ ಏನು ಹೇಳಿದ್ರು ಅಂತ ಹೇಳಿ, ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ನೋಡಿ ಏನು ಹೇಳಿದ್ರು ಅಂತ ಹೇಳಿ? ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಆಲ್ ಆರ್ಟಿಸ್ಟ್ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲರಿಗೂ ಈ ಟೆಕ್ನಿಷಿಯನ್ಸ್ ಏನಿದ್ದಾರೋ, ನಮ್ಮದು ಎಲ್ಲ ಕಡೆ ಹೆಸರಾಗಿರೋದೇ ಹಾಗೆ ದಟ್ ಟೆಕ್ನಿಷಿಯನ್ಸ್ ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ. ಸೊ ಆ ಒಂದು ಹೋಪ್ ಇಟ್ಕೊಂಡು ಬಂದು ನೋಡಿದ್ಮೇಲೆ 1% ಕೂಡ ಎಲ್ಲೂ ಇದಾಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ನನ್ನ ಪೇರೆಂಟ್ಸ್ ಎಲ್ಲ ದೇ ಆರ್ ರಿಯಲಿ ಹ್ಯಾಪಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈಗಿನ ಇದರಲ್ಲಿ ಫ್ಯಾಮಿಲಿ, ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಮಕ್ಕಳು ಎಲ್ಲರನ್ನೂ ಕರ್ಕೊಬಂದು ಕೂರಿಸಿ ನೋಡೋ ಅಂಥ ಸಿನಿಮಾಗಳು ಸ್ವಲ್ಪ ಕಮ್ಮಿನೇ ಹಂಗೆ ನೋಡೋಕ್ಕೆ ಹೋದರೆ. ಸೊ ನಮ್ದು ಆ ಥರದ್ದು ಒಂದು ಸಿನಿಮಾ. ಸೊ ಖುಷಿ ಇದೆ ತುಂಬಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17,
ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.